ಎಲ್ಲ ನಮ್ಮ ನಮಸ್ಕಾರ ಸರ್ ಎಲ್ಲರಿಗೂ, ಎಲ್ಲ ನಮ್ಮ ಕಸ್ಟಮರ್ ದೇವರುಗಳಿಗೆ. ಇವತ್ತು ನಾನು ನಿಮಗೆ ಒಂದು 30 ಅಡಿ ರಸ್ತೆ ನೋಡಿ, 30 ಅಡಿ ರಸ್ತೆ, 30ಕ್ಕಿಂತ 40 ಅಡಿ ರಸ್ತೆ ಬರುತ್ತೆ. ಆದರೆ 30 ಅಡಿನೇ ಅಂತ ನಾನು ನಿಮಗೆ ಶೋ ಮಾಡ್ತೀನಿ. ಇದು ವಿಲೇಜ್ ಟು ವಿಲೇಜ್ಗೆ ಹೋಗುವಂಥ ರಸ್ತೆ. ಚಳ್ಳಕೆರೆಯಿಂದ ಕೇವಲ 25 ಕಿಲೋಮೀಟ್ರ್ ಆಗುತ್ತೆ. 25 ಕಿಲೋಮೀಟ್ರ್ ಎಕ್ಸಾಕ್ಟ್ ಜಮೀನಿಗೆ. ಒಳ್ಳೆ ಪ್ರಾಪರ್ಟಿ ಸರ್. ನಮ್ಮ ಬೆಂಗಳೂರಿಂದ 220 ಕಿಲೋಮೀಟ್ರ್ ಆಗುತ್ತೆ, ಅಂದರೆ 220 ಕಿಲೋಮೀಟ್ರ್ ಬೆಂಗಳೂರಿಂದ. ಒಳ್ಳೆ ವಾಟರ್ ಸೋರ್ಸು, ಭಾಳ ಅದ್ಭುತವಾದಂಥ ಜಮೀನು. ನಿಮ್ಮ ಜೀವನದಲ್ಲಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ಒಂದು ಪ್ರಾಪರ್ಟಿನ ತೊಗೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರೆ ಇಂಥ ಪ್ರಾಪರ್ಟಿಗೆ ಕೈ ಹಾಕಿ. ತುಂಬ ಒಳ್ಳೆ ಪ್ರಾಪರ್ಟಿ, ಭಾಳ ಚೆನ್ನಾಗಿದೆ ಸರ್. ಬನ್ನಿ, ಜಮೀನು ತೋರಿಸ್ತೀನಿ, ರಸ್ತೆ ತೋರಿಸ್ತೀನಿ. ಚೆಕ್ ಡ್ಯಾಮು ತುಂಬ ಚೆನ್ನಾಗಿದೆ. ಇನ್ನು ಒಂದು ಸೋರ್ಸು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಿಮಗೆ ಇದು ಒಂದು ಎಕ್ಸಾಂಪಲ್ ಶಾಂಪಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಬೋರಲ್ಲಿ ಅತಿ ಒಳ್ಳೆ ನೀರು, ಸಿಹಿ ನೀರು, ಸ್ವೀಟ್ ವಾಟ್ರು, ತುಂಬ ಅದ್ಭುತವಾದಂಥ ನೀರಿನ ಒಂದು ಸೋರ್ಸ್ ಇರುತ್ತೆ ಸರ್ ಇಲ್ಲಿ. ಸರ್, ವಾಸ ಮಾಡಬೇಕಂದ್ರೆ ಇಂಥ ಹಳ್ಳಿ ಗಾಡಿನಲ್ಲಿ ವಾಸ ಮಾಡಬೇಕು. ಒಂದು ದುಡಿಮೆಗೋಸ್ಕರ ಬೆಂಗಳೂರನ್ನ ನಾವು ಚಾಯ್ಸ್ ಮಾಡ್ಕೊಬೇಕಷ್ಟೇ. ಎಲ್ಲ ನಮ್ಮ ಪ್ರೀತಿಯ ಕಸ್ಟಮರ್ಗಳಿಗೆ ಹೇಳೋದು ಇಷ್ಟೇ ಸರ್, ಪ್ರೀತಿ ಅನ್ನೋದು ಹಳ್ಳಿಯಲ್ಲಿರುತ್ತೆ, ಸಿಟಿಯಲ್ಲಿಲ್ಲ. ಸಿಟಿಯಲ್ಲಿ ಪಕ್ಕದ ಮನೆಯವರು ಹೆಸರು ಸಮೇತ ಯಾರು ತಿಳ್ಕೊಳಕ್ಕೆ ಸಾಧ್ಯ, ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಸಮೇತ ಯಾರೂ ಅದನ್ನು ಊಹಿಸಲ್ಲ. ಇಲ್ಲಿ ನೋಡಿ ಎಷ್ಟು ಹಸಿರಿರುತ್ತೆ, ತುಂಬ ಒಳ್ಳೆ ಒಂದು ಹಸಿರು, ಜೊತೆಗೆ ಒಳ್ಳೆ ರಸ್ತೆ. ಇಲ್ಲಿ ಒಳ್ಳೆ ಉತ್ತಮವಾದಂಥ ಒಂದು ಬೆಳೆ ತೊಗೊಂತ ರೈತರು. ಒಳ್ಳೆ ಅಡಿಕೆ ಗಿಡ, ಅದ್ಭುತವಾದಂಥ ಅಡಿಕೆ ತೋಟ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಒಳ್ಳೆ ತೋಟ ಇಲ್ಲಿ ನೋಡಿ, ರೇಷ್ಮೆ, ಅದ್ಭುತವಾದಂಥ ಒಂದು ರೇಷ್ಮೆ. ರೆಡ್ ಸಾಯಿಲು. ಸರ್, ತಾರ್ ರೋಡ್ ಬಂದ್ಬಿಟ್ಟು ನಮಗೆ ಇಲ್ಲೇ ಕೇವಲ ನಮಗೆ ಒಂದು 20 ಮೀಟರ್ ದೂರದಲ್ಲಿ ತಾರ್ ರೋಡ್ ಇದೆ. ಒಳ್ಳೆ ರಸ್ತೆ. ಇದು ಒಳಗಡೆ ಬಂದಮೇಲೆ ಇದು ಅದ್ಭುತವಾದಂಥ ಒಂದು ವಾತಾವರಣ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಸರ್. ಇದೇನು ನಮಗೆ ಈ ಮರಗಳ ಸಾಲು ಕಾಣ್ತಾ ಇದೆಯೋ, ಈ ಸಾಲಿನಿಂದ ಕಂಪ್ಲೀಟ್ ಈ ಬೌಂಡ್ರಿ ಬರುತ್ತೆ. ಇದೆಲ್ಲ ರಾಗಿ ಹಾಕ್ಸಿದ್ದೀನಿ ಕಂಪ್ಲೀಟಾಗಿ. ಅದ್ಭುತವಾದಂಥ ತೆಂಗಿನ ಮರ ಇದೆ. ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ಸರ್, ಮೊದಲನೇದಾಗಿ ನಿಮಗೆ ಒಂದು ವಿಶೇಷವಾದಂಥ ಒಂದು ವೀಡಿಯೋನ ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಪಕ್ಕದಲ್ಲಿ ನಮಗೆ ದಾಳಿಂಬೆ ಮಾಡಿದ್ದಾರೆ ಸ್ನೇಹಿತರು, ತುಂಬ ಚೆನ್ನಾಗಿದೆ ದಾಳಿಂಬೆ ಹಣ್ಣು. ಎಷ್ಟು ಕೀಪಿಂಗ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿ. ಯಾಕಂದರೆ ಇಲ್ಲಿ ಇರೋವಂಥ ಸಾಯಿಲು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಯ ಮಣ್ಣಿದೆ. ಇವತ್ತು ದಾಳಿಂಬೆ ಬಂದುಬಿಟ್ಟು 250 ರೂಪಾಯಿ ಫರ್ kg ಮಾರ್ಕೆಟಲ್ಲಿ ಹೋಗ್ತಾ ಇದೆ ಕಂಪ್ಲೀಟಾಗಿ. ಯಾಕಂದರೆ ಒಳ್ಳೆ ಇಳುವರಿ ಇರೋದ್ರಿಂದನೇ ನಿಮಗೆ ಈ ಭೂಮಿ ಇಷ್ಟು ಚೆನ್ನಾಗಿದೆ ಸರ್. ಬೋರ್ ಇದೆ, ಸಬ್ಸೆಂಟ್ ವಾಟ್ರ್ ಇದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ನೀರೆಲ್ಲ ಆ ಕಡೆ ಹೋಗ್ತಾ ಇದೆ. ಜಸ್ಟ್ ನಮಗೆ ಇಲ್ಲಿ ಒಂದು ನಲ್ಲಿ ಇದೆ, ನಲ್ಲಿಯಲ್ಲಿ ತೋರಿಸ್ತೀನಿ. ನೀರು ನೋಡಿ ಹೆಂಗೆ ಪರಿಜಾರಾಗಿ ಬರ್ತದೆ ನೀರಿಗೇನು ಸಮಸ್ಯೆನೇ ಇಲ್ಲ ನೋಡಿ. ಎಷ್ಟು ಅದ್ಭುತವಾದಂಥ ನೀರು, ಎಲ್ಲ ಹಸಿರಿರುವಂಥ ಒಂದು ರಾಗಿ, ಕಂಪ್ಲೀಟಾಗಿ ರಾಗಿ ಇದೆ, ತುಂಬ ಚೆನ್ನಾಗಿದೆ. ಅದ್ಭುತವಾದಂಥ ಒಂದು ರಾಗಿ. ಸಾಯಿಲ್ ವಿಷಯಕ್ಕೆ ಬಂದರೆ ಕೆಂಪು ಮಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಎಲ್ಲ ಭೂಮಿಗಳನ್ನ ಒಳ್ಳೆ ಭೂಮಿಗಳನ್ನ ಆಯ್ಕೆ ಮಾಡಿ ನಮ್ಮ ಸ್ನೇಹಿತರಿಗೆ ಕೊಡ್ತೀನಿ. ಯಾಕಪ್ಪ ಅಂದರೆ ಅವರ ಒಂದು ಶ್ರಮ, ಅವರ ಒಂದು ಫಲ ನಮಗೂ ಸಹ ಇರಲಿ ಅಂಥೇಳಿ. ಇದು ಬೌಂಡ್ರಿ ನೋಡಿ, ಈ ಬೇವಿನ ಮರಗಳು ನೀವು ಸಾಲು ನೋಡ್ತಿದ್ದೀರಲ್ಲ, ಈ ಬೇವಿನ ಮರಗಳ ಸಾಲು ಕಂಪ್ಲೀಟಾಗಿ ನಿಮಗೆ ಅದ್ಭುತವಾದಂಥ ನೋಡಿ. ಹಿಂದ್ಗಡೆ ಏನು ಬೇವಿನ ಮರ ಕಾಣ್ತಿದೆ ನೋಡಿ, ಈ ಬೇವಿನ ಮರ ಹಿಂದ್ಗಡೆ ಇಲ್ಲಿಯವರೆಗೂ ಬರುತ್ತೆ ನಮಗೆ. ಕಂಪ್ಲೀಟ್ ತಂತಿ ಬೇಲಿ ಆಗಿದೆ ಹಿಂದ್ಗಡೆನೂ ಸಹ. ಮತ್ತು ಇಲ್ಲಿ ಪಕ್ಕದಲ್ಲಿ ಸಹ ನಿಮಗೆ ತಂತಿ ಬೇಲಿ ಆಗಿದೆ. ಇಲ್ಲಿ ಒಳ್ಳೆ RCC ಮನೆಯೂ ಸಹ ಇದೆ ಪಕ್ಕದಲ್ಲಿ. ಇಲ್ಲಿ ವಾಸಕ್ಕೋಸ್ಕರ ಇಲ್ಲಿರ್ತಾರೆ. ಇಲ್ಲಿ ಈ ಮನೆಯೂ ಸಹ ನಮಗಿರುತ್ತೆ. ಒಳ್ಳೆ ಭೂಮಿ. ಇಲ್ಲಿಯ ಮಣ್ಣನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಈ ಮಣ್ಣು ನೋಡಿದರೆ ನೀವು ತುಂಬ ಖುಷಿ ಪಡ್ತೀರ. ರೆಡ್ ಸಾಯಿಲು ಭಾಳ ಚೆನ್ನಾಗಿದೆ ಬಿಡಿ, ಅದ್ಭುತವಾದಂಥ ಭೂಮಿ. ಇಲ್ಲಿ ಇದರಲ್ಲಿ 30 ತೆಂಗಿನ ಮರಗಳಿದೆ ನೋಡಿ. ತೆಂಗಿನ ಮರ ಒಂದು 30 ತೆಂಗಿನ ಮರ ಸಾಲಾಗಿದೆ ಕಂಪ್ಲೀಟಾಗಿ.
ಒಳ್ಳೆ ಮಣ್ಣು. ಎಲ್ಲೋ ಹೋಗಿ ಕೆಲಸಕ್ಕೆ ಬರ್ದಿದ್ದಂಥ ಒಂದು ಜಮೀನು ತೊಗೊಳೋಕ್ಕಿಂತ ಇಂಥ ಮಣ್ಣನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಪಾಪ ಭೂಮಿ ಯಾವ ಥರ ನಾವು ಸೆಲೆಕ್ಷನ್ ಮಾಡಬೇಕು ಅನ್ನೋದು. ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಈ ಥರ ಮಣ್ಣನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಮಣ್ಣು ಕ್ವಾಲಿಟಿ ಅಂದರೆ ಗೊತ್ತಾಯ್ತಾ? ನೋಡಿ, ಈಗಿರ್ಬೇಕು ಮಣ್ಣು. ಈ ಭೂಮಿ ಪ್ರಿಯ ಈ ಭೂಮಿನ ಯಾಕಪ್ಪ ಇಡೀ ದಿನ ಸರ್ಚ್ ಮಾಡ್ತಾ ಇರ್ತಾರೆ ಅಂದರೆ, ಯಾವ ಸೈಂಟಿಸ್ಟ್ಗೂ ಸಮೇತ ನಾವು ಚಾಲೆಂಜ್ ಮಾಡ್ತೀವಿ. ಈ ಥರ ಮಣ್ಣನ್ನು ನೀವು ಅನುಕೂಲವಾದಂಥ ಒಂದು ವಾತಾವರಣದಲ್ಲಿ ನೀವು ಬೆಳೆನ ಬೆಳೆದರೆ ಅದ್ಭುತವಾದಂಥ ಒಂದು ಬೆಳೆ ಬರುತ್ತೆ. ಈ ಭೂಮಿಗೆ ಯಾವುದೇ ಥರ ಯೂರಿಯಾ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇದಕ್ಕೆ ಓನ್ಲಿ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು. ಈ ಭೂಮಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ಬೆಳೆ ತೊಗೊಳೋಕೆ ಅನುಕೂಲ ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇಂಥ ಭೂಮಿನ ನಾನು ರೆಫರ್ ಮಾಡ್ತೀನಿ. ಈ ಭೂಮಿಯ ಬೆಲೆ ಬಂದ್ಬಿಟ್ಟು ಕೇವಲ 25 ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀನಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ, ಮನೆ ಇದೆ, 2 ಬೋರ್ ಇದೆ, ಕರೆಂಟ್ ಇದೆ, ಟ್ರಾನ್ಸ್ಫಾರ್ಮರ್ ಸಮೇತ ನಮ್ಮ ಹತ್ರ ಇದೆ. ಯಾವುದೇ ಥರ ನಮಗೆ ಸಮಸ್ಯೆ ಅನ್ನೋದು ಕರೆಂಟ್ಗೆ ಇಲ್ಲವೇ ಇಲ್ಲ. ಇಲ್ಲಿ ಇರೋದಕ್ಕೆ ವಾಸಕ್ಕೂ ಸಮೇತ ಏನು ಸಮಸ್ಯೆ ಇಲ್ಲ. ಒಳ್ಳೆ ನೀರು. ನೋಡಿ, ಅಲ್ಲೊಂದು ಬೋರ್ ಇದೆ, ನೋಡ್ತಾ ಇದ್ದೀರಾ? ಇಲ್ಲೊಂದು ಬೋರ್ ಇದೆ ನೋಡಿ, ಇಲ್ಲೊಂದು ಬೋರ್ ಇದೆ, ಪ್ಲಸ್ಸು ನಿಮಗೆ ಇಲ್ಲೊಂದು ಬೋರ್ ಇದೆ ನನ್ನ ಪಕ್ಕದಲ್ಲೇ. ತುಂಬ ಒಳ್ಳೆ ಬೋರು, ತುಂಬ ಚೆನ್ನಾಗಿರೋಕ್ಕೆ ವಾಸಕ್ಕೋಸ್ಕರ ತುಂಬ ಚೆನ್ನಾಗಿರೋಂಥ ಒಂದು ವಾತಾವರಣ. ಥ್ಯಾಂಕ್ ಯು. ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲ ಈ ಥರ ಭೂಮಿನ ನಾನು ರೆಫರ್ ಮಾಡ್ತೀನಿ. ಒಳ್ಳೆ ರಸ್ತೆ ಇದೆ, ಒಳ್ಳೆ ಜಮೀನಿದೆ.